ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಒಂದು ಪುಸ್ತಕದ ಪರಿವಿಡಿಯ 2 ಪುಟಗಳು. ಪುಟ ಸಂಖ್ಯೆ 7 ಮತ್ತೆ 8. ನೋಡಕ್ಕೆ ಇದು ಕನ್ನಡ ಗದ್ಯ ಭಾಗಗಳ ಒಂದು ಸಂಗ್ರಹದ ತರ ಕಾಣಿಸ್ತಾ ಇದೆ. ಇದರಲ್ಲಿ ಏನೆಲ್ಲ ಇದೆ, ಯಾವ ತರಹದ ವಿಷಯಗಳು ಇರ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಹೌದು, ನೀವು ಹೇಳಿದ್ದು ಸರಿ. ಇದೇನೋ ಸುಮ್ಮನೆ ಪಟ್ಟಿ ಥರ ಕಾಣಿಸುತ್ತೆ, ಆದರೆ ಇದು ಅಂದ್ರೆ ಕನ್ನಡ ಗದ್ಯದ ಒಂದು ಸಣ್ಣ ಝಲಕ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಪಾಠಗಳ ಹೆಸರುಗಳು, ಲೇಖಕರ ಹೆಸರು, ಆಮೇಲೆ ಪುಟ ಸಂಖ್ಯೆ ಎಲ್ಲ ಕೊಟ್ಟಿದ್ದಾರೆ. ನೀವು ಫಸ್ಟ್ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ವೆರೈಟಿ ಇದೆ ಅಂತ. ಹೌದು ಹೌದು, ಅದನ್ನೇ ನಾನು ಗಮನಿಸಿದ್ದು. ಲೇಖಕರ ಲಿಸ್ಟ್ ನೋಡಿದ್ರೆ ಇದೊಂದು ಏನೋ ಒಂಥರ ರೋಚಕ ಪಯಣ ಅನ್ಸುತ್ತೆ. ಒಂದು ಕಡೆ ನೋಡಿ, 10ನೇ ಶತಮಾನದ ರನ್ನ ಅವರ ಗದಾಯುದ್ಧಮಿಂದ ಆಯ್ದ ಭಾಗ ಇದೆ. ಹಾ, ರನ್ನ. ಇನ್ನೊಂದು ಕಡೆ ಕುವೆಂಪು, ಮಾಸ್ತಿ, ಲಂಕೇಶ್, ತೇಜಸ್ವಿ, ಆಮೇಲೆ ನಾಗತಿಹಳ್ಳಿ ಚಂದ್ರಶೇಖರ್, ಹಾಮ ನಾಯಕ, ಎಚ್ ನರಸಿಂಹಯ್ಯ. ಅಬ್ಬಾ, ಇವರೆಲ್ಲ ಇದ್ದಾರೆ. ಅಂದ್ರೆ ಇಷ್ಟೊಂದು ಜನರನ್ನ ಯಾಕೆ ಒಂದೆಡೆ ತಂದಿರ್ಬೋದು? ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಹೌದು, ಒಳ್ಳೆ ಪಾಯಿಂಟ್ ನೀವು ಕೇಳಿದ್ದು. ಆದರೆ ಕನ್ಫ್ಯೂಸಿಂಗ್ ಅನ್ನೋದಕ್ಕಿಂತ ಇದು ಬಹುಶಃ ಕನ್ನಡ ಗದ್ಯ ಸಾಹಿತ್ಯ ಇದೆಯಲ್ಲ, ಅದು ಹೇಗೆ ಬೆಳೆದು ಬಂದಿದೆ ಅಂತ ಒಂದೇ ಕಡೆ ತೋರಿಸೋ ಪ್ರಯತ್ನ ಇರ್ಬೋದು ಅನ್ಸುತ್ತೆ. ಓ ಹಾಗಾ? ಹೌದು. ಈಗ ನೋಡಿ, ರನ್ನನ ಭಾಷೆ, ಅದರ ಗಾಂಭೀರ್ಯ, ಆಮೇಲೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅಥವಾ ಮಾಸ್ತಿಯವರ ಚಿಕ್ಕ ವೀರ ರಾಜೇಂದ್ರ, ಅದರದೇ ಒಂದು ಶೈಲಿ, ಆಮೇಲೆ ಲಂಕೇಶರ ಬರವಣಿಗೆಯ ಚುರುಕು, ತೇಜಸ್ವಿಯವರ ಅಪರಿಸರ ಕಾಳಜಿ, ಸೂಕ್ಷ್ಮ ಹಾಸ್ಯ. ಹೀಗೆ ಬೇರೆ ಬೇರೆ ಕಾಲದ ಬೇರೆ ಬೇರೆ ಶೈಲಿಗಳನ್ನ ಪರಿಚಯ ಮಾಡ್ಸೋಕೆ ಇರ್ಬೋದು. ಗೊತ್ತಾಯ್ತಾ? ಇದು ಓದುಗರಿಗೆ ಕನ್ನಡ ಗದ್ಯದ ಪರಂಪರೆ ಮತ್ತೆ ಈಗಿನ ಸ್ಥಿತಿ ಎರಡನ್ನೂ ತಿಳಿಸ್ಕೊಡೋ ಒಂದು ದಾರಿ ಇದ್ದಂಗೆ. ಹೌದು, ಆ ರೀತಿ ನೋಡಿದ್ರೆ ಅರ್ಥ ಇದೆ. ಸರಿ, ಹಾಗಿದ್ರೆ ಈ ಶೀರ್ಷಿಕೆಗಳ ಕಡೆ ಬರೋಣ. ಇಲ್ಲೂ ಅಷ್ಟೇ ತುಂಬಾ ವೆರೈಟಿ ಇದೆ. ಗದಾಯುದ್ಧಂ ಅಂತ ಪೌರಾಣಿಕ ಇದೆ, ಬೆಳಗಿನ ದನಿ ಕೆಲವೊತ್ತು ಕೇಳಂ, ಇದು ಕೇಳೋಕೆ ಕಾವ್ಯದ ತರ ಇದೆ, ಮತ್ತೆ ಗಾಂಧೀಜಿಯವರ ಬಗ್ಗೆನೂ ಒಂದು ಲೇಖನ ಇದೆ, ಆಮೇಲೆ ಸುಮನಾಬಾಯಿ ಅಥವಾ ಮುಗು ಮತ್ತು ಚಿಣ್ಣಣ್ಣು ಅಂತ ಕಥೆಗಳ ಹೆಸರುಗಳೂ ಇವೆ. ಅಷ್ಟೇ ಅಲ್ಲ, ನೋಡಿ, ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಅರ್ಥೈಸೋಣ ಅಂತ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರದು. ಅದು ವೈಚಾರಿಕ ಬರಹ ಇರ್ಬೋದು. ತೇಜಸ್ವಿ ಅವರ ಪರಿಸರ ಬಗ್ಗೆ ಇದೆ. ವ್ಯಕ್ತಿ ಪರಿಚಯ ಶ್ಯಾಮ ಅಂತನೂ ಇದೆ. ವ್ಯಕ್ತಿ ಪರಿಚಯ ಅಂದ್ರೆ ಬಹುಶಃ ಇದೊಂದು ವ್ಯಕ್ತಿ ಚಿತ್ರಣ. ಅಂದ್ರೆ ಕೇವಲ ಅವರ ಲೈಫ್ ಈವೆಂಟ್ಸ್ ಲಿಸ್ಟ್ ಮಾಡೋದಲ್ಲ, ಒಬ್ಬ ವ್ಯಕ್ತಿಯ ಸ್ವಭಾವ, ಅವರ ವ್ಯಕ್ತಿತ್ವದ ಒಂದು ಮುಖ್ಯ ಭಾಗವನ್ನ ಹಿಡಿದಿಡೋ ಒಂದು ಸಾಹಿತ್ಯ ಪ್ರಕಾರ ಅದು. ಸೊ ಕಥೆ, ವಿಚಾರ, ಪ್ರಕೃತಿ, ಇತಿಹಾಸ, ತತ್ವ ಎಲ್ಲವೂ ಸೇರ್ಕೊಂಡಿದೆ ಇಲ್ಲಿ. ನಿಜ. ಮತ್ತೆ ನೋಡಿ, ನಾಯಿ ಮತ್ತು ಕ್ರೂರ ಸವಾರ ಅಥವಾ ಕಚುಗುಳಿ ಇಡು, ಈ ಥರದ ಟೈಟಲ್ಸ್ ಕೂಡ ಇವೆ. ಇವು ಸಹಜವಾಗಿ ಕುತೂಹಲ ಮೂಡಿಸ್ತವೆ. ಇಷ್ಟೆಲ್ಲ ಬೇರೆ ಬೇರೆ ಥರದ ತುಣುಕುಗಳನ್ನ ಒಂದೇ ಕಡೆ ಸೇರ್ಸಿದಾರಲ್ಲ, ಇವುಗಳ ಮಧ್ಯೆ ಏನಾದ್ರೂ ಒಂದು ಕಾಮನ್ ಲಿಂಕ್ ಇರ್ಬೋದಾ? ಒಂದು ಥೀಮ್? ಅಥವಾ ಇದು ಸುಮ್ನೆ ಆಯ್ದ ಭಾಗಗಳ ಒಂದು ಕಲೆಕ್ಷನ್ ಅಷ್ಟೇನಾ? ಪೂರ್ತಿ ಪುಸ್ತಕ ನೋಡದೆ ಇದನ್ನ ಕರೆಕ್ಟಾಗಿ ಹೇಳೋದು ಕಷ್ಟ ಬಿಡಿ. ಆದರೆ ಸಾಮಾನ್ಯವಾಗಿ ಈ ಥರದ ಸಂಕಲನಗಳಲ್ಲಿ ಏನಾದ್ರೂ ಒಂದು ಉದ್ದೇಶ ಇರುತ್ತೆ. ಅದು ಶೈಕ್ಷಣಿಕ ಉದ್ದೇಶ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿರ್ಬೋದು. ಉದಾಹರಣೆಗೆ ಮಾನವೀಯ ಮೌಲ್ಯಗಳು ಅಥವಾ ಸಮಾಜದ ಸಮಸ್ಯೆಗಳು, ಸೈಂಟಿಫಿಕ್ ವಿಚಾರಗಳು. ಇಲ್ಲಂದ್ರೆ ಸಿಂಪಲ್ ಆಗಿ ಕನ್ನಡ ಗದ್ಯದ ಬೆಸ್ಟ್ ಎಕ್ಸಾಂಪಲ್ಸ್ ಕೊಡೋಣ ಅಂತ ಮಾಡಿರ್ಬೋದು. ನೋಡಿ, ಧರ್ಮಾರ್ಥ ಚಿಂತನ ಅಂದಾಗ ಅದು ಸ್ಪಿರಿಚುವಲ್ ಅಥವಾ ಫಿಲಾಸಫಿಕಲ್ ಆಗಿರ್ಬೋದು. ಪರಿಸರ ಅಂದಾಗ ನೇಚರ್ ಬಗ್ಗೆ ಕಾಳಜಿ. ಹಾಗಿದ್ರೆ ಈ ಪರಿವಿಡಿ ನೋಡೋಕೆ ಬರೀ ಲಿಸ್ಟ್ ಥರ ಇದ್ರೂ ಇದು ಆಕ್ಚುಲಿ ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಕ್ಯಾನ್ವಾಸ್ ಅನ್ನ ನಮ್ ಮುಂದೆ ಇಡ್ತಾ ಇದೆ. ಹಳೆಬರೋ ಹೊಸಬರೋ, ಬೇರೆ ಬೇರೆ ಜಾನರ್ಗಳು, ಬೇರೆ ಬೇರೆ ಸಬ್ಜೆಕ್ಟ್ಗಳು ಎಲ್ಲದರ ಒಂದು ಒಳ್ಳೆ ಮಿಶ್ರಣದ ಸೂಚನೆ ಕೊಡ್ತಾ ಇದೆ. ಖಂಡಿತವಾಗಿಯೂ. ಇದು ಕೇವಲ 2 ಪುಟ ಇರ್ಬೋದು, ಆದರೆ ಕನ್ನಡ ಗದ್ಯ ಎಷ್ಟು ಶ್ರೀಮಂತವಾಗಿದೆ, ಅದರಲ್ಲಿ ಎಷ್ಟು ಸಾಧ್ಯತೆಗಳಿವೆ, ಕಾಲಕ್ಕೆ ತಕ್ಕಂತೆ ಅದು ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವಂತೂ ಕೊಡುತ್ತೆ. ಕನ್ನಡ ಸಾಹಿತ್ಯದ ಸ್ಟೂಡೆಂಟ್ ಇರಲಿ ಅಥವಾ ಸುಮ್ಮನೆ ಆಸಕ್ತಿಯಿಂದ ಓದೋರಿಗಿರಲಿ, ಇದೊಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು. ಆ ಪೊಟೆನ್ಷಿಯಲ್ ಈ ಪರಿವಿಡಿಯಲ್ಲಿ ಕಾಣ್ತಾ ಇದೆ. ನಿಜ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಪರಿವಿಡಿ ಬರೀ ಪುಸ್ತಕದ ಕಂಟೆಂಟ್ಸ್ ಪೇಜ್ ಅಲ್ಲ, ಇದೊಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಕಿಟಕಿ ತೆರೆದ ಹಾಗೆ ಇದೆ. ಈಗ ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ, ಇಷ್ಟೊಂದು ಬೇರೆ ಬೇರೆ ತರಹದ ಪಾಠಗಳನ್ನ ಓದುವಾಗ ಓದುಗರು ತಾವೇ ಏನಾದ್ರೂ ಹೊಸ ಕನೆಕ್ಷನ್ಗಳನ್ನ ಕಂಡಿಲಿತಾರಾ, ಅಥವಾ ಈ ಇಡೀ ಸಂಗ್ರಹ ಓದುಗರ ಮೇಲೆ ಒಟ್ಟಾನೆಯಾಗಿ ಯಾವ ತರಹದ ಪ್ರಭಾವ ಬೀರಬಹುದು? ಅದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?